ಈ ಹಿಂದೆ ಮನೆ ಒಳಗಡೆ ನನಗೆ ಮಿಕ್ಸಿ ಇರಲಿಲ್ಲ, ಹೌದಲ್ರಿ? ಮಿಕ್ಸಿ ಇರಲಿಲ್ಲ. ಹೊರಗಡೆ ಏನು ಮಾಡ್ತಾ ಇದ್ರು, ಒಂದು ಬೀಸೆ ಕಲ್ಲು ಹಾಕ್ತಾ ಇದ್ರು. ಆ ಬೀಸೆ ಕಲ್ಲನ್ನು ಎಲ್ಲರೂ ಏನಂದ್ರೆ, ಕೆಲವರು ಪಾಪ ತುಂಬ ಬಡವರು, ಬೀಸೆ ಕಲ್ಲು ತಗೊಳ್ಳೋಕ್ಕೂ ಶಕ್ತಿ ಇರಲ್ಲ. ಅವರೆಲ್ಲ ಏನು ಮಾಡ್ತಾ ಇದ್ರು, ಈ ರೀತಿ ಬಂಕದಲ್ಲಿ ಕಟ್ಟೆ ಮೇಲೆ ಹಾಕಿರ್ತಕ್ಕಂಥ ಬೀಸೆ ಕಲ್ಲನ್ನು ಸ್ವಲ್ಪ ನಾವು ಅಕ್ಕಿ ಬೀಸ್ಕೊಂತೀವಿ, ರಾಗಿ ಬೀಸ್ಕೊಳ್ತೀವಿ ಅಂತ ಕೇಳ್ತಾ ಇದ್ರು. ಆ ಮನೆ ಒಡತಿ ಏನು ಮಾಡ್ತಾ ಇದ್ರು, ಸರಿ ಬೀಸ್ಕೊಳ್ರಿ ಅಂತ ಹೇಳ್ತಾ ಇದ್ರು. ಇವರೆಲ್ಲ ಬೀಸ್ಕೊಂಡು ಆದ್ಮೇಲೆ ಏನು ಮಾಡ್ತಾ ಇದ್ರು, ಆ ಬೀಸ ಕಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ಆ ಬೀಸಕ್ಕೆ ಅವಕಾಶ ಕೊಟ್ಲಲ್ಲ, ಆಕೆನ ಹಾರೈಸ್ತಾ ಇದ್ರು. ಏನಂತ ಹೇಳಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಕವ್ವ ಪಿಂಡಿ ಕಾಲಿನ ಸೊಸೆ ಬರಲಿ ಅಂತ ಹಾರೈಸ್ತಾರೆ. ಈಗ ಮಿಕ್ಸಿ ಕೊಟ್ಟರೆ ಅಪ್ಪಿ ತಪ್ಪಿ ಏನಾದ್ರು ಈಗ ಹಾರೈಸ್ತಾರೇನ್ರಿ? ಸದ್ಯ ಅದು ರಿಪೇರ್ ಆಗಲ್ಲ ಕೊಟ್ಟರೆ ನಮ್ಮ ಪುಣ್ಯ, ಹೌದಲ್ಲ? ಅದಕ್ಕೆ ನಾನು ಈ ಹಾಡು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಈ ಆನಂದವನ್ನು ಕಣ್ತುಂಬಿಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೀರೇಶ್ ಬಿ ಕಾತ್ರಿಕೆಯವರ ಮಗನಿಗೆ ಮದುವೆಯಾಗಲಿ. ಎಂತ ಸಂತೋಷ ಆಯಿತು ನನಗೆ. ನಿಮ್ಮೆಲ್ಲ ಉತ್ಸಾಹ ನೋಡಿ, ವಿದ್ಯಾರ್ಥಿಗಳ ಉತ್ಸಾಹ ನೋಡಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದಿಂದ ವೀರೇಶ್ ಬಿ ಕಾತ್ರಿಕೆಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮಕ್ಕಳು ತುಂಬ ಚೆನ್ನಾಗಿ ಓದ್ರಿ, ಅತ್ಯುತ್ತಮವಾಗಿರ್ತಕ್ಕಂತಹ ಅಂಕಗಳೊಂದಿಗೆ ಅತ್ಯಂತ ಹೆಮ್ಮೆಯಿಂದ ಗಿಣಿಗೇರಿ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಹೇಳಿ ಈ ಸಂಸ್ಥೆಯನ್ನು ಬೆಳಗಿಸ್ರಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು